ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮೆಸ್ಕಾಂ ಸಹಾಯಕ ಅಭಿಯಂತರ ಶಾಂತಕುಮಾರ್ ಸ್ವಾಮಿ ಆರೋಪಕ್ಕೆ ಶಾಸಕ ಬೇಳೂರು ಖಡಕ್ ತಿರುಗೇಟು. ಆತ ಯಾರೆಂದೇ ನನಗೆ ಗೊತ್ತಿಲ್ಲ. ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿಯಾಗುತ್ತೇನೆ. ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಅವತ್ತು ನಾನು ಮಾತಾಡಿಲ್ಲ, ಏನಿಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗೇ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ಕ್ಷೇತ್ರ ವ್ಯಕ್ತಿಯಾಗಿ ಏನಾದ್ರು ಇದ್ದರೆ ಹೇಳ್ಬೋದು. ನಮ್ಮ ಕ್ಷೇತ್ರದೂ ಅಲ್ಲ, KPTC ತಾಳಗುಪ್ಪ, ನಮಗೆ ಸಂಬಂಧ ಇಲ್ಲ ಅದು. ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಅವತ್ತು ನಾನು ಮಾತಾಡಿಲ್ಲ, ಏನಿಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗೇ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ಮೆಸ್ಕಾಂ ಲೈನ್ ಮ್ಯಾನ್ ಕಾರ್ಯವೈಖರಿ ಮೆಚ್ಚಿ ಆಗಸ್ಟ್ 15ರ ನಂತರ ಸನ್ಮಾನಿಸುವ ಚಿಂತನೆ ನಡೆಸಿದ್ದೇನೆ ಎಂದ ಶಾಸಕ ಬೇಳೂರು. ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ಕಾಲೇಜಿನಲ್ಲಿ ಸಾಂಸ್ಕೃತಿಕ, ಕ್ರೀಡಾ, ಇನ್ನಿತರೆ ಪಠ್ಯೇತರ ಚಟುವಟಿಕೆ ಸಮಾರೋಪ. ಪೋಷಕರ ಕನಸು ನನಸು ಮಾಡಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಗೋಪಾಲಕೃಷ್ಣ ಬೇಳೂರು ಕರೆ. ಆಗಸ್ಟ್ 11ರಂದು ವನಶ್ರೀ ಶಾಲಾವರಣದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ. ಸಾಗರದಲ್ಲಿ ಮೊದಲ ಬಾರಿಗೆ ಯೋಗ ತರಬೇತಿ ಕಾಲೇಜ್ ಪ್ರಾರಂಭ ಎಂದ ವನಶ್ರೀ ಮಂಜಪ್ಪ. ಈಗ ಸುದ್ದಿಯ ವಿವರ. ಮೆಸ್ಕಾಂ ಸಹಾಯಕ ಇಂಜಿನಿಯರ್ ಶಾಂತಕುಮಾರ್ ಸ್ವಾಮಿ ಯಾರೆಂದು ನನಗೆ ಗೊತ್ತಿಲ್ಲ. ಅವರಿಗೆ ಕಿರುಕುಳ ನೀಡುತ್ತಿದ್ದೇನೆ ಎಂದು ನ್ಯಾಯಾಲಯದಲ್ಲಿ ನೀಡಿರುವ ಹೇಳಿಕೆ ಅಚ್ಚರಿ ಉಂಟು ಮಾಡಿದೆ. ಒಂದೊಮ್ಮೆ ನಾನು ಕಿರುಕುಳ ನೀಡಿದ್ದು ಸಾಬೀತಾದಲ್ಲಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವುದಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ಮೆಸ್ಕಾಂ ಕಚೇರಿ ಆವರಣದಲ್ಲಿ ಬುಧವಾರ ಮೆಸ್ಕಾಂನ ನೂತನ ವಾಹನಗಳಿಗೆ ಚಾಲನೆ ನೀಡಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಸಾಗರ ಇದಕ್ಕೆ ವಲಯಕ್ಕೆ ಈಗ ನೂತನ ಗಾಡಿಯನ್ನು ಪೂಜೆ ಮಾಡಿ ಅವರು ಹಸ್ತಾಂತರ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಸಾರಿ ಮಳೆಗಾಲದಲ್ಲಿ ನಮ್ಮ KEBಯ ಎಲ್ಲ ಆಫೀಸರ್ಗಳು ಮತ್ತು ನಮ್ಮ KEBಯ ಲೈನ್ಮೆನ್ಗಳು ಮತ್ತು ಗುತ್ತಿಗೆದಾರರ ಅವರ ಒಂದು ಕಾರ್ಮಿಕರು ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ 15ರ ನಂತರ ಲೈನ್ಮ್ಯಾನ್ಗಳಿಗೆಲ್ಲ ಕರೆದು ಒಂದು ಸನ್ಮಾನ ಮಾಡಬೇಕಂತಲೂ ಇದೆ ನನಗೆ. ಯಾಕಂದರೆ ಒಳ್ಳೆಯ ಸಮಯದಲ್ಲಿ ಇಂಥ ಒಂದು 30 ವರ್ಷ ಹಿಂದೆ ಬಿದ್ದಿರುವಂಥ ಮಳೆಗಾಲದಲ್ಲಿ ಇಷ್ಟೊಂದು ಅನಾಹುತ ಆದರೂ ಸಹ ತಕ್ಷಣ ಸ್ಪಂದನೆ ಮಾಡಿ ಜನರಿಗೆ ಕರೆಂಟ್ ಕೊಟ್ಟಿದ್ದಾರೆ, ವಿದ್ಯುತ್ ಕೊಟ್ಟಿದ್ದಾರೆ. ಮತ್ತು ಈ ಸಾರಿ ಹಿಂದಿನ ಸಾರಿ ಬರಗಾಲದಲ್ಲೂ ಸಹ ಯಾವುದೇ ತೊಂದರೆ ಇಲ್ಲದಂಗೆ ನಿರಂತರವಾಗಿ ಜನರಿಗೆ ವಿದ್ಯುತ್ ಕೊಟ್ಟಂಥದ್ದು ಇದ್ದರೆ ಅದು ನಮ್ಮ ಈ KEB ಅವರಿಗೆ ಕೊಟ್ಟಿದ್ದಾರೆ. ಅವರಿಗೂ ಅದೇ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಜಾರ್ಜ್ ಸಾಹೇಬ್ರಿಗೂ ಸಹ ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಇಂಜಿನಿಯರ್ ನಮ್ಮ ವ್ಯಾಪ್ತಿಯಲ್ಲಿ ಏನಿಲ್ಲ. ಅವ್ರು KPTC ಎಲ್ಲ ಬಹುಶಃ ಇದಂತೆ ಎಂಥ ತಾಳಗುಪ್ಪ ಅಂತೆ. ಅವರು ಯಾವ ಇದರಲ್ಲಿ ಮಾಡಿದಾರೋ ನನಗೆ ಗೊತ್ತಿಲ್ಲ. ಅವರು ನನಗೆ ಪರಿಚಯ ಇಲ್ಲ, ಅವ್ರಿಗೆ ಫೋನ್ ಮಾಡಲಿಲ್ಲ, ನಾನು ಏನೂ ಇಲ್ಲ. ಹೇಳ್ತೀನಿ, ನನ್ನ ಹೆಸರು ಹೇಳಿಲ್ಲ, ಶಾಸಕ ಅಂದಿದ್ದಾರೆ, ಹೇಳ್ತೀನಿ. ಅದು ನನಗೆ ಗೊತ್ತಿಲ್ಲ ಅವರು ಯಾರು ಅಂತ. ಯಾವುದೋ ಹೆಣ್ಮಗಳ ಕೇಸು ಮತ್ತು ಗಾಂಜಾ ಕೇಸು ಅಂತ ಹೇಳಿ ಅವನು 22ನೇ ತಾರೀಕೇನು ಅರೆಸ್ಟ್ ಮಾಡಿ ಅದು ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ನನಗೇನು ಅದು ಮಾಹಿತಿ ಇಲ್ಲ. ಅವ್ನು ಮನುಷ್ಯನ ಮುಖನೇ ನೋಡಿಲ್ಲ ನಾನೆಲ್ಲೋ ನಮ್ಮ ಅನಂತಪುರದ JE ಅಂತ ತಿಳ್ಕೊಂಡಿದ್ದೆ. ಅವನಿಗೆ ಮೊನ್ನೆ ಒಂದು ದಿವಸ ಹೇಳಿದ್ದೆ, ಮರೆ ಕೆಲಸ ಚೆನ್ನಾಗಿ ಮಾಡಪ್ಪ ಅಂತ ಅಲ್ಲಿ ಹೋದಾಗ ಹೇಳಿದ್ದೆ. ಅವನಂತ ತಿಳ್ಕೊಂಡಿದ್ದೆ, ಅವನಲ್ಲಂತೆ. ಇವ್ರು ಯಾರಂತ ತೀರ್ಮಾನ ಆದ್ಮೇಲೆ ಮಾಡ್ತೇನೆ, ಖಂಡಿತ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಒಬ್ಬರ ಮೇಲೆ ಅಪವಾದ ಮಾಡ್ಬೇಕಾದ್ರೆ ಅದು ಇದಿರಬೇಕು, ಅದು ಅಷ್ಟೆಲ್ಲ ಸುಲಭ ಇಲ್ಲ. ನಾನು ಫೋನ್ ಮಾಡಿದಿರಬೇಕು, ನಾನು ಇದು ಹೆದರ್ಸಿದಿರಬೇಕು, ಅಥವಾ ನಾನು ಏನಾದರೂ ಮಾಡಿದಿರಬೇಕು. ಯಾರ್ದೋ ಏನೋ ಪಿತೋರಿ ಇದೆ, ಏನೋ ಗೊತ್ತಿಲ್ಲ. ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ, ಶಾಸಕ ಅಂತ ಹೇಳಿದ್ದಾನೆ. ಶಾಸಕಂದು 2 ಜನ ಬರ್ತೀವಿ, ಸ್ವರ್ಭಾನು ಬರುತ್ತೆ, ನಾನು ಬರ್ತೀನಿ. ಇದು ನನ್ನ ಕ್ಷೇತ್ರ ಅಲ್ಲ ಅದು. ಹಂಗಾಗಿ DSPಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಬೆದರಿಸೋದು ಅವೆಲ್ಲ ಅವ್ರು ಸಹಜ ಇರುತ್ತೆ. ಅವನ ಮೇಲೆ ಕೇಸ್ ಇದೆ. ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ. ಆಮೇಲೆ ಗಾಂಜಾ, ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು CCTVಯಲ್ಲಿ ಇವನೇ ಸಿಕ್ಕಿ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ. ಅದೆಲ್ಲ ನಡೆದಿದೆ. ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಅವತ್ತು ನಾನು ಮಾತಾಡಿಲ್ಲ, ಏನಿಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗೇ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ಕ್ಷೇತ್ರ ವ್ಯಕ್ತಿಯಾಗಿ ಏನಾದ್ರು ಇದ್ದರೆ ಹೇಳ್ಬೋದು. ನಮ್ಮ ಕ್ಷೇತ್ರದೂ ಅಲ್ಲ, KPTC ತಾಳಗುಪ್ಪ, ನಮಗೆ ಸಂಬಂಧ ಇಲ್ಲ ಅದು ಅಲ್ವಾ. ಹಾಗಾಗಿ ಅವನ ಯಾವುದೋ ಒಂದು ಇದಕ್ಕೋಸ್ಕರ, ತನ್ನ ತಪ್ಪಿಗೋಸ್ಕರ ಯಾರ ಮೇಲೆ ಹೊರಿಸ್ಲಿಕ್ಕೆ ಹೋಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಅದರಲ್ಲೂ 22ನೇ ತಾರೀಕಿಗೆ ಅವ್ನು ಕೇಸ್ ಆಗಿದೆ. ನಾನು 11ನೇ ತಾರೀಕಿಗೆ ಇದಕ್ಕೆ ಹೋಗಿದ್ದೀನಿ, ವಿದೇಶಕ್ಕೆ ಹೋಗಿದ್ದೀನಿ. 29ಕ್ಕೆ ನಾನು ಬಂದಿದ್ದೀನಿ. ಅದು ನಂಗೆ ಆ ಘಟನೆನೇ ಗೊತ್ತಿಲ್ಲ. ಅವ್ನು ಏನಾಗಿದ್ದಾನೆ, ಸಸ್ಪೆಂಡ್ ಆಗಿದ್ದಾನೆ, ಏನಾಗಿದ್ದಾನೆ ಅನ್ನೋದು ನನ್ನ ಗಮನಕ್ಕೆ ಇವತ್ತಿಗೂ ಗೊತ್ತಿಲ್ಲ. DSPಗಳು ಎಲ್ಲ ಸಂಬಂಧಪಟ್ಟವರು ದಾಖಲೆ ತಗೊಂಡು ಹೋಗಿದ್ದಾರೆ. ಆಮೇಲೆ ಏನಂತ ಗೊತ್ತಾಗುತ್ತೆ ಅಷ್ಟೇ. ಮೆಸ್ಕಾಂ ಅಧಿಕಾರಿಗಳಾದ ವೆಂಕಟೇಶ್,
ಚನ್ನಕೇಶವ್, ಇಬ್ರಾಹಿಂ, ಕಾಂಗ್ರೆಸ್ ಪ್ರಮುಖರಾದ ಗಣಪತಿ ಮಂಡಗಳಲೆ, ಸುರೇಶ್ ಬಾಬು, ದಿನೇಶ್ ಡಿ ಇನ್ನಿತರರು ಹಾಜರಿದ್ದರು. ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಪದವಿ ಶಿಕ್ಷಣ ಅತ್ಯಗತ್ಯ. ಅನೇಕ ಕನಸುಗಳನ್ನು ಹೊತ್ತು ಪೋಷಕರು ನಿಮ್ಮನ್ನು ಕಾಲೇಜಿಗೆ ಕಳಿಸಿರುತ್ತಾರೆ. ಅವರ ಆಶಯ ಈಡೇರಿಸುವ ಕಾಲಘಟ್ಟದಲ್ಲಿ ನೀವಿರುತ್ತೀರಿ. ಅವರ ಅಭಿಲಾಷೆ ಈಡೇರಿಸುವ ಸಂಕಲ್ಪ ಕೈಗೊಳ್ಳಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಬುಧವಾರ 2023-24ನೇ ಸಾಲಿನ ಕ್ರೀಡಾ, ಸಾಂಸ್ಕೃತಿಕ, NSS ಚಟುವಟಿಕೆಗಳ ಸಮಾರೋಪ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸುಮಾರು 800 ಚಿಲ್ಲರೆ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಾಲೇಜಿಂದ ಈ ಸಂದರ್ಭದಲ್ಲಿ ತಮ್ಮ ವಿದ್ಯಾಭ್ಯಾಸ ಹೋಗುತ್ತಾರೆ. ಇಂಥ ಒಂದು ಸಂದರ್ಭ, ಈ ಒಂದು ಸಮಾರಂಭದ ಸಂದರ್ಭದಲ್ಲಿ ತಾವೆಲ್ಲರೂ ಒಟ್ಟಾಗಿ ಸ್ಯಾರಿ ಡೇ ಮಾಡುವ ಮೂಲಕ ಅದ್ದೂರಿಯಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತಿನ ಈ ಒಂದು ಡೇ ನಿಮ್ಮ ಒಂದು ಕಾರ್ಯಕ್ರಮ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಅಂದಾಗೆ ಹೆಣ್ಣು ಮಕ್ಕಳದ್ದೇ ಕಾರ್ಯಕ್ರಮ ನಡೆಸಿ ಇವತ್ತು ಪೂರ್ತಿ ವೇದಿಕೆಯನ್ನು ನಾನೇ ಜಾಸ್ತಿ ಮಾತಾಡಲಿಲ್ಲ. ಬಂಧುಗಳೇ, ಇಷ್ಟೇ ಇವತ್ತು ಈ ಕಾಲೇಜಿಗೆ ಆದ ನಮ್ಮ ಇಂದಿರಾ ಗಾಂಧಿ ಕಾಲೇಜ್ ಸರ್ಕಾರಿ ಕಾಲೇಜಿಗೆ ರಾಜ್ಯ ಮಟ್ಟದಲ್ಲಿ ಓದಿಸ್ತೇವೆ. ಅದಕ್ಕೆ ಕಾರಣ ಇವತ್ತು ನಮ್ಮ ವಿದ್ಯಾರ್ಥಿಗಳು ಮತ್ತು ಇವತ್ತಿನ ನಮ್ಮ ಶಿಕ್ಷಕ ಬಂದಿದ್ದರು. ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ಈ ಕಾಲೇಜಿಗೆ ಅತ್ಯಂತ ಕೀರ್ತಿ ತಂದುಕೊಟ್ಟಿದ್ದಾರೆ ನಮ್ಮ ಪ್ರಾಧ್ಯಾಪಕರು, ಎಲ್ಲ ನಮ್ಮ ಪ್ರಿನ್ಸಿಪಾಲರಿಗೆ ಸೇರಿತ್ತು ಅನ್ನೋದು ಮಾತನ್ನು ಇವತ್ತು ಚಪ್ಪಾಳೆ ಮೂಲಕ ಅದರಲ್ಲೂ ನಮ್ಮ ಕೆಲವು ಪ್ರಾಚಾರ್ಯರು PhD ಮಾಡಿಕೊಂಡಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ಪೋರ್ಟ್ಸ್ ಅಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರ ಇದರಲ್ಲೂ ಸಹ ಅತ್ಯಂತ ಯಶಸ್ವಿಯಾಗಿ ಮಾಡಿರುವಂತಹ ನಮ್ಮ ವಿದ್ಯಾರ್ಥಿಗಳು ನಿಜವಾಗಲೂ ನೀವು ಭವಿಷ್ಯದ ಮುಂದಿನ ನಾಯಕಿಯರೇ ಆಗಿರ್ತಾರೆ. ಈ ದೇಶದ ಪ್ರಧಾನಮಂತ್ರಿಯಾದಂತಹ ಇಂದಿರಾ ಗಾಂಧಿ ಅವರು ಒಂದು ಮಹಿಳೆ ಆಗಿದ್ದರು. ಹಾಗೆ ದೇಶದಲ್ಲಿ ಬಹಳಷ್ಟು ಮಹಿಳೆಯರು ಎಂತೆಂಥ ಹುದ್ದೆಗಳನ್ನ ಹೊಂದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈ ದೇಶದ ಮಹಿಳೆ ರಾಷ್ಟ್ರಪತಿ ಆಗಿದ್ದಾರೆ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ಭವಿಷ್ಯ ನಿಮಗಿದೆ ಅನ್ನೋದಕ್ಕೆ ನೀವು ಕಾರಣ, ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಮುಂದೆ ನೀವು ಎಲ್ಲೆಲ್ಲಿ ಹೋಗ್ತಿರೋ ಗೊತ್ತಿಲ್ಲ, ಆದ್ರೆ ಇಂದಿರಾ ಗಾಂಧಿ ಕಾಲೇಜು ಇತ್ತು, ನಮ್ಮ ಕಾಲೇಜು, ನಮ್ಮ ಅಧ್ಯಾಪಕರು ಕಾಲೇಜು ಇತ್ತು ಅನ್ನೋದು ಮಾತ್ರ ಎಲ್ಲೂ ಮರೆಯಕ್ಕೆ ಹೋಗಬೇಡಿ. ಒಂದ್ಸರಿ ನೆನ್ಪಿಡ್ಕೋಬೇಕು. ನಾವು ಯಾವುದೇ ಹುದ್ದೆಗಳನ್ನ ಒಂದು ಸರಿ ನಮ್ಮ ಕಾಲೇಜಿಗೆ ಬಂದು ನಾನು ಇಲ್ಲಿ ಓದಿದ್ದೆ, ನನಗೆ ಹೆಮ್ಮೆ ಅಂತ ಹೇಳಿ ಈ ಕಾಲೇಜಿನ ಬಗ್ಗೆ ತಮ್ಮ ಕಾಲೇಜಿಗೆ ವಹಿಸಿದ್ರೆ ಮುಂದಿನ ಜೀವನದಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸಹಕಾರ ಆಗುತ್ತೆ. ನಾವು ಓದಿದ ಕಾಲೇಜನ್ನು ಯಾವತ್ತೂ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ಈ ಕಾಲೇಜಿಗೆ, ಈಗಾಗಲೇ ನಮ್ಮ ಪ್ರಾಚಾರ್ಯರು ಹೇಳಿದಾಗೆ, ನಾವು ಈ ಕಾಲೇಜಿಗೆ ಏನೇನ್ ಬೇಕಾಗುವುದನ್ನ ಎಲ್ಲವನ್ನೂ ಸಹ ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ. ಯಾವ ಹೆಣ್ಣು ಮಕ್ಕಳು ಸಹ ವಿದ್ಯಾರ್ಥಿಗಳು ಒಬ್ಬರು ಕಾಲೇಜಿನ ಬಿಡಬಾರ್ದು. ಆ ಎಲ್ಲಾ ಮಕ್ಕಳು ಓದ್ಬೇಕು. ಬಹುಶಃ ನಾನು 2008-9 ಸಾಲಿನಲ್ಲಿ MLA ಆದಂತ ಸಂದರ್ಭದಲ್ಲಿ ತುಂಬ್ರಿ ಬ್ಯಾಕ್ವರ್ಡ್ ಆಕಾರದಲ್ಲಿ ಹೆಣ್ಣು ಮಕ್ಕಳು ಶಾಲೆ ಬಿಡ್ತಾ ಇದ್ರು. ಅಲ್ಲಿ SSLCಗೆ ಹೋಗ್ತಾರೆ, ಆ ತಕ್ಷಣ SSLC ಇರಲಿಲ್ಲ. ಕೇವಲ 7ನೇ ತರಗತಿಗೆ ಹೆಣ್ಣು ಮಕ್ಕಳು ಶಾಲೆಯನ್ನು ಬಿಟ್ಟಿದ್ರು. ಮುಂದೆ ಹೋಗ್ಲಿಕ್ಕಾಗೋದಿಲ್ಲ, ಓದ್ಲಿಕ್ಕಾಗೋದಿಲ್ಲ, ಶಾಲೆ ಇಲ್ಲ ಅಂತ ಇತ್ತು. ಅಲ್ಲಿ ಬಹುಶಃ ನೀವು ನೆನಪಿರ್ಬೇಕು, ಅಂತ ಕಡೆಯಲ್ಲೂ ಸಹ ಹೆಣ್ಣು ಮಕ್ಕಳು ಶಾಲೆ ಬಿಡಬಾರ್ದು ಅಂತೇಳಿ 2009ರಲ್ಲಿ ಆ ಭಾಗದಲ್ಲಿ 3 ಹೈಸ್ಕೂಲ್ಗಳನ್ನು ಕೊಟ್ಟು, ತುಮಕೂರಿಯಲ್ಲಿ ಸಹ ಕಾಲೇಜನ್ನ ಕೊಟ್ಟು, ಆ ವಿದ್ಯಾರ್ಥಿಗಳು ಶಾಲೆ ಬಿಡಬಾರದು, ಆ ಹೆಣ್ಣು ಮಕ್ಕಳು ಸಹ ಈ ರಾಷ್ಟ್ರದ ಹಕ್ಕಾಗಬೇಕು ಅಂತ ಹೇಳಿ ಆ ಮಕ್ಕಳಿಗೆ ನಾನು ಶಾಲೆಗೆ ಅವಕಾಶ ಮಾಡಿಕೊಟ್ಟಿದ್ದೆ. ನಾವು ಮಾಡ್ತೀವಿ. ಆ ನಂತರ ಜೂನಿಯರ್ ಕಾಲೇಜನ್ನು ಏನಿತ್ತು ಅನ್ನೋದು ನೀವು ನೋಡಿದ್ರೆ ಅದನ್ನು ಸಹ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದಿದ್ರೆ ಅದು ಗೋಪಾಲಕೃಷ್ಣ ಬೇಳೂರು ಅವರು ಮಾಡಿದ್ರು ಅನ್ನೋಕ್ಕೆ ಹೆಮ್ಮೆ ಇದೆ ನನಗೆ. ಭವಿಷ್ಯ ಉತ್ತಮವಾಗ್ಲಿ. ತಂದೆ ತಾಯಿಗಳ ಆಸೆ ಒಂದೇ ಇರ್ತದೆ ಮಕ್ಕಳೇ. ನನ್ನ ಮಗಳು ಹೀಗಾಗಬೇಕು, ನನ್ನ ಮಗ ಹೀಗಾಗ್ಬೇಕು ಅನ್ನೋ ತಾಯಿಯ ಒಂದು ಕನಸಿದೆ ತಂದೆ ತಾಯಿಗಳ. ಆ ತಂದೆ ತಾಯಿಗಳ ಕನಸನ್ನು ಈಡೇರಿಸುವಂತ ಮಕ್ಕಳು ನೀವಾಗಿ ಮುಂದಿನ ಭಾರತದ ಭವಿಷ್ಯದ ನಾಯಕಿಯಾದಂತ ನಾನು ಬಹಳ ಹಾರೈಸಿದ ಸಂದರ್ಭದಲ್ಲಿ ಖುಷಿ ಆಗುತ್ತೆ. ಹಾಗಾಗಿ ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ನಡೆಸಿರುವಂತ ಎಲ್ಲಾ ಕಾರ್ಯಕ್ರಮ ಕೆಲವೊಂದು ನನಗೆ ಬರ್ಲಿಕ್ಕಾಗಿಲ್ಲ. ಹೊಸ 2 ಕಾರ್ಯಕ್ರಮ ಬರ್ಲಿಕ್ಕಾಗಿಲ್ಲ, ಅಂದ್ರೆ ಕಾರ್ಯಕ್ರಮದ ಒತ್ತಡದಿಂದ ಬರ್ಲಿಕ್ಕಾಗಿರ್ಲಿಲ್ಲ. ಈ ಸರಿ ನಾನೇ ಸದಾ ಬರ್ತೀನಿ ಅಂತ ಹೇಳಿ 7ನೇ ತಾರೀಕಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಖಂಡಿತ ಇವತ್ತು ಬಂದಿದ್ದೀನಿ, ಖುಷಿ ಆಗುತ್ತೆ. ನಿಮ್ಮ ಸಂಭ್ರಮ, ನಿಮ್ಮ ಇದರಲ್ಲಿ ನಡೀಲಿ, ವೇದಿಕೆಯಲ್ಲಿ ನಡೀಲಿ.
ಸದಾ ಈ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಂತ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಐಕೆಎಸ್ಸಿ ಸಂಚಾಲಕ ಡಾಕ್ಟರ್ ಶಿವಾನಂದ ಎಸ್ ಭಟ್ ಮಾತನಾಡಿ, ಶಿಕ್ಷಕರ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಹಲವು ಸಾಧನೆಗಳನ್ನು ಮಾಡಿರ್ತಾರೆ. ಇದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದೆ. ಅಂತೆಯೇ 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಿಂದ ನಮ್ಮ ವಿದ್ಯಾರ್ಥಿನಿಯರು 8 ರ್ಯಾಂಕ್ಗಳನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾರೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಅನಿಸ್ತಾ ಇದೆ. ಹಾಗೆಯೇ ನಮ್ಮ ಕಾಲೇಜಿನ ಕ್ರೀಡಾ ವಿಭಾಗ 10 ಹಲವಾರು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಕೂಡ ಭಾಷಿಸ್ತಾ ಬಂದಿದೆ. ಕಳೆದ 18 ವರ್ಷಗಳಿಂದ ಶಿವಮೊಗ್ಗ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಚಾಂಪಿಯನ್ಶಿಪ್ ಅನ್ನು ಕೂಡ ಪಡೆದುಕೊಳ್ತಾ ಬಂದಿದೆ. ಆ ಪರಂಪರೆ ಇಂದು ಕೂಡ ಮುಂದುವರೆದಿದೆ. ಇನ್ನು ಕ್ರೀಡಾ ವಿಭಾಗದಲ್ಲಿನ 11 ವಿದ್ಯಾರ್ಥಿನಿಯರು ಬೇರೆ ಬೇರೆ ಕ್ರೀಡೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರಾಜ್ಯ, ರಾಷ್ಟ್ರ ಹಾಗೂ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಇವರ ಸಾಧನೆ ನಿಜಕ್ಕೂ ಕೂಡ ಶ್ಲಾಘನೀಯ. ಹಾಗೆಯೇ ಕಾಲೇಜಿನ ರೇಂಜರ್ಸ್ ಘಟಕ ಅತ್ಯಂತ ಕ್ರಿಯಾಶೀಲವಾಗಿದ್ದು ಒಟ್ಟು 4 ರೇಂಜರ್ಸ್ ಘಟಕ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರಲ್ಲಿ 9 ವಿದ್ಯಾರ್ಥಿನಿಯರು ಈ ವರ್ಷ ರಾಜ್ಯ ಪುರಸ್ಕಾರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಇವರೆಲ್ಲ ಮುಂದಿನ ದಿನಗಳಲ್ಲಿ ರಾಷ್ಟ್ರಪತಿ ಪುರಸ್ಕಾರ ಪರೀಕ್ಷೆಯು ಕೂಡ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ನಮ್ಮ ಕಾಲೇಜಿನ NCC ಘಟಕ ಅತ್ಯಂತ ಸಕ್ರಿಯವಾಗಿದೆ. 4 ಜನ ವಿದ್ಯಾರ್ಥಿನಿಯರು ಉತ್ತರಾಖಂಡದಲ್ಲಿ ನಡೆದಂತಹ ವಿಶೇಷ ಕ್ಯಾಂಪ್ನಲ್ಲಿ ಭಾಗವಹಿಸಿ ಉತ್ತಮ ಕೆಡೆಟ್ ಎನ್ನುವಂತಹ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಇದು ರಾಷ್ಟ್ರ ಮಟ್ಟದ ಒಂದು ಕ್ಯಾಂಪ್ ಆಗಿತ್ತು. ಹಾಗೆಯೇ ಕಾಲೇಜಿನ NSS ಘಟಕ ಅತ್ಯಂತ ಚುರುಕಾಗಿದ್ದು 3 ಘಟಕಗಳು ನಮ್ಮ ಕಾಲೇಜಿನಲ್ಲಿವೆ. ಈ 3 ಘಟಕಗಳ 4 ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದಂಥ ಹಲವು ಕ್ಯಾಂಪ್ಗಳಲ್ಲಿ ಭಾಗವಹಿಸಿ ಉತ್ತಮ ಸಂಚಾಲಕಿಯರು ಅಂತ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇದು ನಮ್ಮ ಹೆಮ್ಮೆಯ ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಕಾಲೇಜಿನ ವಿಜ್ಞಾನ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಸಾಧನೆಗೆ ಕೊರತೆ ಇಲ್ಲ. 3 ಜನ ವಿದ್ಯಾರ್ಥಿನಿಯರು ವಿಶೇಷವಾದಂತಹ ಸಾಧನೆಯನ್ನು ಈ ವರ್ಷದಲ್ಲಿ ಮಾಡಿದ್ದಾರೆ. ಮುಖ್ಯವಾಗಿ 2 ವಿದ್ಯಾರ್ಥಿನಿಯರು ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿ ಬೆಸ್ಟ್ ಓರಲ್ ಪ್ರೆಸೆಂಟೇಷನ್ ಅವಾರ್ಡ್ ಅನ್ನು ಕೂಡ ಪಡೆದಿದ್ದಾರೆ. ಪ್ರಾಚಾರ್ಯ ಪ್ರೊಫೆಸರ್ ರಾಜೇಶ್ವರಿ ಹೆಚ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ನಗರಸಭಾ ಸದಸ್ಯ BH ಲಿಂಗರಾಜ್, ಪ್ರೊಫೆಸರ್ ಚಂದ್ರಶೇಖರಪ್ಪ HS, ಪ್ರೊಫೆಸರ್ ಸೀಮಾ ಕೌಸರ್, ಪ್ರೊಫೆಸರ್ ಮಹಾಬಲೇಶ್ವರ್ KN, ಪ್ರೊಫೆಸರ್ MG ರಂಗಣ್ಣನವರ್, ಉಷಾಯನ್, ಮಧುಮಾಲತಿ, ಡಾಕ್ಟರ್ ಮೂಕಪ್ಪ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಶಿವಮೊಗ್ಗ ಜಿಲ್ಲಾ ಮಟ್ಟದ ಯೋಗಾಸನ ಕ್ರೀಡಾ ಸ್ಪರ್ಧೆ ಆಗಸ್ಟ್ 11ರಂದು ನಡೆಯಲಿದೆ. ವರದಹಳ್ಳಿ ರಸ್ತೆಯಲ್ಲಿರುವ ನಮ್ಮ ವನಶ್ರೀ ವಿದ್ಯಾಸಂಸ್ಥೆ ಆವರಣದಲ್ಲಿ ಬೆಳಗ್ಗೆ 8ರಿಂದ ಪ್ರಾರಂಭಗೊಳ್ಳಲಿದೆ ಎಂದು
ವನಶ್ರೀ ಸಂಸ್ಥಾಪಕ ಎಚ್.ಪಿ. ಮಂಜಪ್ಪ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾನುವಾರ ಶಿವಮೊಗ್ಗ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ. ಇದು ಒಂದು ವಿಶೇಷವಾದಂತಹ ಸ್ಪರ್ಧೆ ಅನ್ನೋದಕ್ಕಿಂತ ಒಂದು ಆಯ್ಕೆ. ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂದರೆ ಜಿಲ್ಲಾ ಮಟ್ಟದ ನಂತರ ರಾಜ್ಯ ಮಟ್ಟ ಆಗುತ್ತೆ. ರಾಜ್ಯ ಮಟ್ಟ ಆದಮೇಲೆ ಅದು ಗಡುವಲ್ಲಿ ನಡೆಯುತ್ತೆ 17 ರಾಷ್ಟ್ರ ಮಟ್ಟ ಅಸ್ಸಾಂನಲ್ಲಿ ನಡೆಯುತ್ತೆ. ಅದಾದಮೇಲೆ ಯಾರು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗ್ತಾರೋ ಅವರು ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾದಲ್ಲಿ ಅವರು ಸ್ಪರ್ಧೆಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಖೇಲೋ ಇಂಡಿಯಾದಲ್ಲಿ ಗೆದ್ದಂಥವ್ರು ಏಷ್ಯಾಡಿಗೆ ಹೋಗೋದಕ್ಕೆ ಅವರಿಗೆ ಅವಕಾಶ ಇದೆ. ಹಾಗಾಗಿ ಈ ಜಿಲ್ಲಾ ಮಟ್ಟ ಇದನ್ನು ವಿಶೇಷವಾದ ಬೇಸ್ ತಳಹದಿ ಅಂತ ನಾವು ಕರೀತೀವಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿಕ್ಕೆ ಬೇಕಾಗುವ ಒಂದು ಪ್ರಾರಂಭದ ಹಂತ ಅದು ಈ ಜಿಲ್ಲಾ ಮಟ್ಟದ ಆಯ್ಕೆಯ ಪ್ರಕ್ರಿಯೆ. ಇದರಲ್ಲಿ ವಿವರಣೆಗಳನ್ನು ನಿಮಗೆ ಕೊಟ್ಟಿದ್ದೇವೆ. ಹೇಗೆಂದರೆ ಒಂದು 5 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯುತ್ತೆ. ಆ ಸ್ಪರ್ಧೆಗಳು ಸಹ ಪ್ರಾರಂಭ ಹಂತದಲ್ಲಿ ಒಂದಷ್ಟು ಆಸನಗಳ ಸ್ಪರ್ಧೆ, ಇದಾದ ಮೇಲೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಕೆಲವು ಕ್ಲಿಷ್ಟಕರವಾದ ಆಸನಗಳು ಬರುತ್ತೆ, ರಾಷ್ಟ್ರ ಮಟ್ಟಕ್ಕೆ ಇನ್ನಷ್ಟು ಕ್ಲಿಷ್ಟಕರವಾದ ಆಸನಗಳಿರುತ್ತೆ. ಆದರೆ ಎಲ್ಲ ವ್ಯಕ್ತಿಗಳು ಯಾರು ಆಯ್ಕೆಯಾಗಿ ಗೆಲ್ತಾರೆ ಅದಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಒಂದು ವಿಶೇಷ ಮಹತ್ವ ಇದೆ. ಕಾರಣ ಇದುವರೆಗೆ ನಡೆದಂತಹ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಶಿವಮೊಗ್ಗ ಜಿಲ್ಲೆಯೇ ಸ್ಥಾನವನ್ನು ಗಳಿಸಿದೆ. ನಮ್ಮ ಮಕ್ಕಳೇನೆ ಅದರಲ್ಲಿ ಸ್ಥಾನವನ್ನು ಗಳಿಸಿರುವುದನ್ನು ನೀವು ಗಮನಿಸಿದೆ. ಆ ದೃಷ್ಟಿಯಿಂದ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಗೆ ಅತ್ಯಂತ ಮಹತ್ವ ಇದೆ ಅನ್ನೋದನ್ನು ನಾವು ಗಮನಕ್ಕೆ ತರ್ತಾ ಇದೆ. ಮತ್ತು ನಮ್ಮ ಜಿಲ್ಲೆಯ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳುವುದರಿಂದ ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗಿಯೇ ಹೋಗುತ್ತಾರೆ ಹೇಳುವಂಥ ಒಂದು ಸಂಪೂರ್ಣ ವಿಶ್ವಾಸ ನಮಗಿದೆ. ಆ ದೃಷ್ಟಿಯಲ್ಲಿ ಹೆಚ್ಚು ಮಕ್ಕಳು ಭಾಗವಹಿಸುವಂಥದ್ದು. ಇದರಲ್ಲಿ 8 ವರ್ಷದಿಂದ 45 ವರ್ಷದವರೆಗಿನ ಅವರಿಗೆ ಇದರಲ್ಲಿ ಅವಕಾಶ ಇದೆ. ಅದರ ಎಲ್ಲ ವಿವರಗಳನ್ನು ನಾನು ಪತ್ರಕದಲ್ಲಿ ಕೊಟ್ಟಿದ್ದೇನೆ. ಒಂದು ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಹೇಳುವಂತಹ ಆ ಪತ್ರಕದಲ್ಲಿ ಆ ಮಾಹಿತಿ ಇದೆ. ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂತಹ ಯೋಗ ಕಾಲೇಜನ್ನು ಸಾಗಲಿಕ್ಕೆ ಪ್ರಾರಂಭ ಮಾಡಿದೆ. ಈ ಯೋಗ ಕಾಲೇಜು ಇಡೀ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದ ಯೋಗ ಕಾಲೇಜು. ಈ ಕಾಲೇಜಿನ ಮಹತ್ವ ವಿಶೇಷತೆ ಅಂದರೆ ಎಲ್ಲರೂ ಈ ಯೋಗ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುವುದಕ್ಕೆ ಅವಕಾಶವಿದೆ. ಹೇಗೆ ಅಂತ ಹೇಳಿದರೆ ಯಾವ ಕಾಲೇಜಿಗೆ ಹೋಗ್ತಾ ಇರೋರು, ಉದ್ಯೋಗವನ್ನು ಮಾಡ್ತಾ ಇರೋರು, ಅಥವಾ ಗೃಹಿಣಿಯರು, ಇಲ್ಲ PUC ಮುಗಿಸಿ ಮನೆಯಲ್ಲೇ ಇರುವಂತಹ ಯುವಕರು, ಯುವತಿಯರು ಯಾರು ಬೇಕಾದರೂ ಯೋಗ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಅಂದರೆ ನಿರ್ಪೂರ್ಣ ಇರಬೇಕಾಗತ್ತೆ. ಬೆಳಗ್ಗೆ 6 ರಿಂದ 8 ಒಟ್ಟಿನಲ್ಲಿ ಯಾವುದಾದ್ರೂ ದಿನದಲ್ಲಿ 2 ಗಂಟೆಗಳ ಕಾಲ, ಹೀಗೆ 30 ದಿನ, ಅರ್ಥಾತ್ ಒಂದು 100 ರಿಂದ 120 ಗಂಟೆಗಳಲ್ಲಿ YIC ಹೇಳುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಪಡ್ತೀವಿ. ಇದು ಸರ್ಕಾರದ ಮಾನ್ಯತೆ ಇರುವಂತಹ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ಪಡ್ಕೊಳ್ಳೋದ್ರಿಂದಾಗಿ ನಮ್ಮ ಎಲ್ಲ ಹಾಸ್ಪಿಟಲ್ಗಳಿಗೆ ಅವರು ಯೋಗ ಶಿಕ್ಷಕರಾಗಿ ನಿಯುಕ್ತರಾಗಬೇಕು. ಎಲ್ಲ ಶಾಲೆಗಳಿಗೆ ಯೋಗ ಶಿಕ್ಷಕರಾಗಿ ನಿಯುಕ್ತರಾಗಬೇಕು. ಕಾಲೇಜುಗಳಿಗೆ ಆಗಬಹುದು. ಜೊತೆಗೆ ಖಾಸಗಿ ಆಸ್ಪತ್ರೆಗಳಿಗೂ ಸಹ ಇವತ್ತು ಯೋಗ ಶಿಕ್ಷಕರ ಥೆರಪಿ ಸಂಬಂಧಪಟ್ಟಂತೆ ಅಗತ್ಯವಿದೆ. ಇವತ್ತು ಎಲ್ಲ ಇಲಾಖೆಗಳಿಗೆ ಯೋಗ ಶಿಕ್ಷಕರ ಅಗತ್ಯವಿದೆ. ಉದಾಹರಣೆಗೆ ಪೊಲೀಸ್ ಇಲಾಖೆ, ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಯೋಗ ಅತ್ಯಂತ ಅನಿವಾರ್ಯ ಅನ್ನೋದು ರೂಪಿತವಾಗಿ ಅದರ ಮೂಲಸಭ್ಯವಿದೆ. ಅದಾದಮೇಲೆ ಯೋಗ ಡಿಪ್ಲೊಮಾ, ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ವರೆಗೂ ಸಾಗರದಲ್ಲೇ ಅದರ ಇದುವರೆಗೆ ನಾವು ಬೆಂಗಳೂರಿನಲ್ಲೋ ಗುಜರಾತಿಗೋ ಡೆಲ್ಲಿಗೋ ಹೋಗಬೇಕಾಗಿತ್ತು. ಅಂತಹದ್ದು ಇವತ್ತು ಸಾಗರದಲ್ಲಿ ಈ ಒಂದು ವಿಶೇಷವಾದ ಸೌಲಭ್ಯ ಲಭ್ಯ ಇದೆ. ಇದರ ಉಪಯೋಗವನ್ನು ಎಲ್ಲರೂ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಗಮನದ ಅಂಶಗಳು ಅಂತ ಇನ್ನೊಂದು ಪತ್ರಕವನ್ನು ನಾನು ಕೊಟ್ಟಿದ್ದೇನೆ. ಅದರೊಳಗೆ ಇದು 2ನೇ ಅಂಶ. 3ನೇ ಇನ್ನೊಂದು ಅಂಶವನ್ನು ನಾನು ಗಮನಕ್ಕೆ ತರ್ತಾ ಇದ್ದೇನೆ. ವನಶ್ರೀ
ಶಿಕ್ಷಣದ ವ್ಯವಸ್ಥೆಯನ್ನು, ವಸತಿಯುತ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಸಾಗಲು ಮಾಡಿದ್ದೇವೆ. ಇದರ ಉಪಯೋಗವನ್ನು ಬಹಳಷ್ಟು ಮಕ್ಕಳು ತಗೊಳ್ಳುವುದು ಹೇಳುವಂಥ ಒಂದು ಯೋಚನೆ ಆಗಿದೆ. ಅವತ್ತು ಸಾಗರದಲ್ಲಿ ಮನುಷ್ಯನಿಗೆ ಕೆಲವಷ್ಟು ಅಂಶಗಳ ಬಗ್ಗೆ, ಅಂದರೆ ಗಿಡಮೂಲಿಕೆಗಳು ಅದರಲ್ಲಿ ಉಲ್ಲೇಖ ಮಾಡಿಲ್ಲ, ಅದು ಪ್ರತ್ಯೇಕವಾದಂಥ ಅಂಶವಿದೆ. ಗಿಡಮೂಲಿಕೆಗಳು, ಹಾಗೆಯೇ ಔಷಧ ರಹಿತ ಚಿಕಿತ್ಸಾ ವಿಧಾನಗಳು, ಔಷಧಿ ಇಲ್ಲದೆ ಯಾವುದೇ ಇಂಜೆಕ್ಷನ್ ಔಷಧಿ ತಗೊಳ್ಳದೆ ನಾವು ಬದುಕುವಂತಹ ಏನು ಅಂಶವಿದೆ ಇತ್ಯಾದಿ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ದೃಷ್ಟಿಯಿಂದ 11ನೇ ತಾರೀಕು ಅತ್ಯಂತ ಮಹತ್ವಪೂರ್ಣವಾದಂತಹ ಅಂಶ ಅನ್ನೋದನ್ನು ಗಮನಕ್ಕೆ ತಂದಾಗ ಈ ಸಂದರ್ಭದಲ್ಲಿ ಎಲ್ಲ ವ್ಯಕ್ತಿಗಳು ಭಾಗವಹಿಸಬೇಕು ಮತ್ತು ಮಾಧ್ಯಮದ ಎಲ್ಲ ವರ್ಗಗಳು ಸಹ ಅವತ್ತು ವರಶಿಸ್ತು ಬರಬೇಕು ಹೇಳೋದಕ್ಕೆ ಮಾಡ್ತೇವೆ. ಗೋಷ್ಠಿಯಲ್ಲಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ತಿಮ್ಮಪ್ಪ, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಶ್ರೀಧರ್ ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.